ಕರ್ನಾಟಕ ಕಳೆದ ವಾರ ನಾವು ಮಾಲೂರಿನ ಜಡ್ಜ್ ಆಗಿರುವಂತ ಶ್ರೀಮತಿ ಗಾಯತ್ರಿರವರ ಸಂಬಂಧ ಮಾತನಾಡಿದ್ವಿ. ಏನು ಜಡ್ಜ್ಗಳಿಗೆ ಸಿಕ್ಕಿರುವಂತ ಇಮ್ಯುನಿಟಿನ ದುರುಪಯೋಗ ಮಾಡಿಕೊಂಡು ಒಂದು ರೋಡ್ ರೇಜ್ಗೆ ಇಳಿದು ಅವರ ಗಂಡನ ಸಹಾಯದಿಂದ ಒಬ್ಬ ಸಾಮಾನ್ಯ ಯುವಕ, ಅದು ಅವ್ರು ಏನ್ ಕೆಟ್ಟ ಭಾಷೆ ಅಥವಾ ಏನು ಬಳಸಿಲ್ಲ, ಬರೇ ಕೈ ತೋರಿಸಿದ ಮಾತ್ರಕ್ಕೆ ಅವ್ರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ FIR ಗಳನ್ನ ದರ್ಜ್ ಮಾಡಿ ತಾವೇ ಸ್ವಂತ ತಮ್ಮ ಕೋರ್ಟಿನಲ್ಲಿಯೇ ತಮ್ಮ ನ್ಯಾಯಾಲಯದಲ್ಲಿಯೇ ಪ್ರಕರಣನ ಯುವಕನ ವಿರುದ್ಧ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಕಲಿಸಿ ತಾವೇ ಆದೇಶ ಮಾಡಿಕೊಂಡು ವಿಡಿಯೋಗಳನ್ನ ಡಿಲೀಟ್ ಮಾಡ್ಕೊಳ್ಳಿ ಅನ್ನೋಂತ ರೀತಿಯಲ್ಲಿ ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಿರುವಂತ ನ್ಯಾಯಾಧೀಶರಾದಂತ ಗಾಯತ್ರಿರವರ ಸಂಬಂಧ ನಿನ್ನೆ ದಿನ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಪೀಠವು ತಮ್ಮ ಅಭಿಪ್ರಾಯವನ್ನ ಮುಕ್ತವಾಗಿ ಎಲ್ಲರಿಗೂ ನ್ಯಾಯ ಒಂದೇ ಎಂಬ ರೀತಿಯಲ್ಲಿ ತೋರಿಸಿಕೊಟ್ಟಿದೆ. ಮಾನ್ಯ ನ್ಯಾಯಪೀಠಕ್ಕೆ ನಮ್ಮ ಧನ್ಯವಾದ. ಈ ರೀತಿ ಪ್ರಕರಣಗಳು ಯಾವುದೇ ಕಾರಣಕ್ಕೂ ಆಗಬಾರ್ದು, ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಮುಂದಾಗಬಾರ್ದು. ನ್ಯಾಯಸ್ಥಾನ ಹಾಗೂ ನ್ಯಾಯಾಧೀಶರಿಗೆ ನಮ್ಮ ಸಂವಿಧಾನ ಮತ್ತು ನಮ್ಮ ಸಮಾಜ ಅತ್ಯುನ್ನತವಾದ ಗೌರವವನ್ನ ಕೊಡ್ತಾ ಇದೆ. ಆ ಗೌರವಕ್ಕೆ ಧಕ್ಕೆ ಬರದೇ ಇರೋ ರೀತಿ ನಡ್ಕೊಳ್ಬೇಕು ಅನ್ನುವಂಥದ್ದು ನಿನ್ನೆ ನಡೆದ ಉಚ್ಚ ನ್ಯಾಯಾಲಯದ ಪ್ರಕರಣದಲ್ಲಿ ತಾವೆಲ್ಲರೂ ನೋಡಿರ್ಬೋದು. ಸೊ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಏನಾದ್ರೂ ಅವರನ್ನ ಸೇವೆಯಿಂದ ವಜಾ ಮಾಡಲಿಲ್ಲ ಅಂದ ಪಕ್ಷದಲ್ಲಿ ಜಿಲ್ಲಾ ಜನಪರ ವೇದಿಕೆಯಿಂದ ಉಗ್ರವಾದ ಹೋರಾಟ ಹಮ್ಮಿಕೊಂಡು ಅವರು ಯಾವುದೇ ಕಾರಣಕ್ಕೂ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರಬಾರ್ದು. ಅವ್ರೇನಾದ್ರೂ ಮುಂದುವರೆದಿದ್ದೆ ಆದ್ರೆ ಅದು ಒಂದು ಉದಾಹರಣೆ ಆಗ್ಬಿಡುತ್ತೆ ಎಲ್ರಿಗೂನು. ಹಾಗೆ ನಾನು ಹಿಂದೆನೂ ಈ ಸಂಬಂಧ ಮಾತಾಡಿದ್ದೆ. ಸಾವಿರಾರು ಕಮೆಂಟ್ಸ್ ಅನ್ನ ಸಾರ್ವಜನಿಕರು ಹಾಕಿದ್ದಾರೆ, ಆದ್ರೆ ಯಾವುದೇ ಕಮೆಂಟು ಮೊನ್ನೆ ಜಡ್ಜ್ರವ್ರ ಪರವಾಗಿ ಹಾಕಿಲ್ಲ. ಸಮಾಜದ ಪರವಾಗಿ ಅವ್ರು ಮಾಡಿರೋದು ತಪ್ಪು, ಈ ರೀತಿ ಮಾಡಬಾರ್ದು, ಅವ್ರ ಮೇಲೆ ಕ್ರಮ ತಗೊಂಡು ಅವರನ್ನ ಸೇವೆಯಿಂದ ತೆಗೆದುಹಾಕಿ ಅಂತಾನೆ ಸಾರ್ವಜನಿಕರ ಒಲವು ಇದೆ, ಒಪ್ಪಿಗೆನೂ ಇದೆ. ಇದನ್ನ ಗಮನದಲ್ಲಿಸ್ಕೊಂಡು ಮಾನ್ಯ ರಿಜಿಸ್ಟ್ರಾರ್ ಜನರಲ್ ರವರು ತಕ್ಷಣ ಕ್ರಮ ಕೈಗೊಂಡು ವರದಿಯನ್ನು ಪಡ್ಕೊಂಡು ಅವ್ರ ಸೇವೆಯನ್ನ ಅಂತ್ಯಗೊಳಿಸ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.